ನಮ್ಮ ತಂದೆಯ ಕಷ್ಟ ಸುಖದಲ್ಲಿ ಭಾಗಿಯಾದಂಥ ಹಿರಿಯ ಮುಖಂಡರಾದಂಥ ಬಪ್ಪಣ್ಣನವರ ಹುಟ್ಟುಹಬ್ಬ ಇದೆ. ಹಾಗಾಗಿ ಮೊದಲನೇದಾಗಿ ಅವರ ಹುಟ್ಟುಹಬ್ಬಕ್ಕೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಅವ್ರ ಹುಟ್ಟುಹಬ್ಬದ ಅಂಗವಾಗಿ ತುಂಬ ಅನುಕೂಲ ಆಗಲಿ, ಈ ಭಾಗದ ಒಂದು ಬಡವರಿಗೆ ಹಾಗೂ ವಯಸ್ಸಾದಂಥ ತಂದೆ ತಾಯಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಂಡು ತಮ್ಮ ಆಪರೇಷನ್ಗೆ ಅನುಕೂಲ ಆಗಲಿ ಅಂತ ಕೆಲಸ ಮಾಡ್ತಿದ್ದಾರೆ. ಹಾಗೂ ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಶಕ್ತಿಯನ್ನು ನೀಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ, ಅವ್ರ ಮಾರ್ಗದರ್ಶನ ಮುಖಾಂತರ ನಾವು ಸಹ ಅವ್ರ ಜೊತೆಯಲ್ಲಿ ಒಡಗೂಡಿ ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಒಂದು ಜಲದೀಪ್ ಅಭಿಪ್ರಾಯನ ಆಶೀರ್ವಾದದಿಂದ ಅವ್ರಿಗೆ ಇನ್ನೂ ರಾಜಕೀಯದಲ್ಲಿ ಹೆಚ್ಚಿನ ಒಂದು ಸ್ಥಾನಮಾನಗಳು ದೊರಕಲಿ, ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಇಂಥ ಒಳ್ಳೆ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗಲಿ ಅಂತ ನಾನು ಸಹ ಅವ್ರಿಗೆ ಆಶಿಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವ್ರಿಗೆ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅದೇ ರೀತಿ ಆರ್ ಹುಗ್ರೇಶ್ ಅಭಿಮಾನಿ ಬಳಗ ಶಿರಾ, ಹಾಗೆ ನೇತ್ರದೀಪ GF ಆಸ್ಪತ್ರೆ ತುಮಕೂರು ಇವರ ಸಹಯೋಗದಲ್ಲಿ ಇವತ್ತು ಏನು ನಾವು ಬರಗೂರು ಕಮಲಾ ವಿದ್ಯಾಸಂಸ್ಥೆ ಶ್ರೀಯುತ ಬಪ್ಪಣ್ಣನವರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ವಿ. ಸುಮಾರು ಬಪ್ಪಣ್ಣವರು ತಮ್ಮ ಇಳಿ ವಯಸ್ಸಿನಲ್ಲಿ ಹಳ್ಳಿ ಸುತ್ತಿ ಇಷ್ಟೊಂದು ಜನ ಇವತ್ತು ಕಲೆಕ್ಟ್ ಒಂದು ಬಂದಿದ್ದಾರೆ. ಇಷ್ಟೊಂದು ಜನ ಬರೋದಕ್ಕೆ ಅವ್ರ ಮುಖ್ಯ ಕಾರಣ, ಯಾಕಂದ್ರೆ ಇವತ್ತು ಆ ವಯಸ್ಸಿನಲ್ಲಿ ಅವ್ರ ಫೋಟೋ ಹಾಕೋರು, ನಮ್ಮ ಲಯನ್ಸ್ ಕ್ಲಬ್ ಗ್ರೂಪ್ ಅಲ್ಲಿ ಫೋಟೋ ಹಾಕೋರು ನಿಜವಾಗ್ಲೂ ಬಹಳ ಖುಷಿ ಆಗೋದು. ಪ್ರತಿ ಅಂಗಡಿಗಳು ಊರಲ್ಲಿ ಮನೆಗೆ ಹೋಗಿ ಅವರು ಈ ಒಂದು ನಮ್ಮ ಪಾಂಪ್ಲೆಟ್ ಅನ್ನ ತಲುಪಿಸಿ ಇವತ್ತು ನೂರಾರು ಜನ ಇವತ್ತು ಈ ಒಂದು ಶಿಬಿರಕ್ಕೆ ಬಂದಿದ್ದಾರೆ. ಬಹಳ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಲಯನ್ಸ್ ಕ್ಲಬ್ ಆಫ್ ಶಿರಾ ಇಲ್ಲಿಗೆ 1 ವರ್ಷ ಆಗಿದೆ ಸ್ಥಾಪನೆ ಆಗಿ. ಇಂತಹ ಸುಮಾರು ಶಿಬಿರಗಳನ್ನ ನಾವು ಇವತ್ತು ಏನು 5-6 ಶಿಬಿರ ಅಲ್ಲಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಇಲ್ಲೇ ಧರ್ಮಪುರದಲ್ಲಿ ಮಾಡಿವಿ. ಮತ್ತೆ ನಮ್ಮ ಉಗ್ರೇಶ್ ಅಣ್ಣವರ ಹುಟ್ಟುಹಬ್ಬದ ದಿನ ಅಲ್ಲಿ ಎರಡನೇ ಸಾರಿ ಮಾಡಿದೀವಿ. ಸಾಕಷ್ಟು ಜನಗಳಿಗೆ ನಾವು ಏನು ಈ ಒಂದು ಆರೋಗ್ಯವನ್ನ ತಪಾಸಣೆ ಮಾಡಿ, ಅದೇ ರೀತಿ ದೃಷ್ಟಿಯನ್ನ ಇವತ್ತು ಕಣ್ಣು ಇಲ್ಲದವರಿಗೆ ಕಣ್ಣನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಯಾಕಂದ್ರೆ ಬಡವರಿಗೆ 30,000-40,000 ಖರ್ಚಾಗುತ್ತೆ ಇದನ್ನ ಈ ಆಪರೇಷನ್ ಮಾಡಿಸ್ಬೇಕು ಅಂದ್ರೆ. ನಮ್ಮ ಲಯನ್ಸ್ ಕ್ಲಬ್ ಆಫ್ ಶಿರಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ. ಇದರ ಒಂದು ಉಪಯೋಗವನ್ನ ಎಲ್ಲರೂ ಪಡ್ಕೊಳಕ್ಕೆ ಇವತ್ತು ಆಗಮಿಸಿದ್ರ. ಈಗಾಗಲೇ ಕಾರ್ಯಕ್ರಮ ಬಹಳ ತಡವಾಗಿದೆ, ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಲಯನ್ಸ್ ಕ್ಲಬ್ ಆದಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಅದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ. ಈ ಕಾರ್ಯಕ್ರಮಕ್ಕೆ ಇಂತಹ ಒಂದು ಏನು ಅವಶ್ಯಕತೆ ಇರ್ತಕ್ಕಂಥ ಈ ದೃಷ್ಟಿಯನ್ನ ನಾವು ಕೊಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರಾ ಅಂತ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂಚಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.